ಸೋತವ್ರ ಮ್ಯಾಚಲ್ಲಿ ಮತ್ತೆ ಸೋತ ಸಿ ಎಸ್ ಕೆ ಇದುವರೆಗೂ ಎಸ್ ಆರ್ ಎಚ್ ಅವರು ಒಂದೇ ಒಂದು ಮ್ಯಾಚನ್ನು ಸಿ ಎಸ್ ಕೆ ಮೇಲೆ, ಅದರಲ್ಲೂ ಚೆನ್ನೈ ಗ್ರೌಂಡಲ್ಲಿ ಗೆದ್ದಿರಲಿಕ್ಕಿಲ್ಲ. ಸೊ 5 ಮ್ಯಾಚು ಏನು ನಡೆದಿತ್ತು, 5 ಮ್ಯಾಚ್ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಅವರೇ ಗೆದ್ದಿದ್ರು. ಬಟ್ ಇವತ್ತು ಫಸ್ಟ್ ಟೈಮ್ ಎಸ್ ಆರ್ ಎಚ್ ಅವರು ಚೆನ್ನೈ ಗ್ರೌಂಡಿಗೆ ಹೋಗಿ ಚೆನ್ನೈನ ಮಣಿಸಿದ್ದಾರೆ. ಸೊ ಇವತ್ತು ಮ್ಯಾಚ್ ನೋಡಬೇಕಂದ್ರೆ ಇವತ್ತು ಒಂದೇ ಒಂದು ಖುಷಿ ಆಗ್ತಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಎರಡೂ ತಂಡಗಳು ಸೋಲಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರು. ಸೊ ಇವತ್ತು ಯಾವುದೋ ಒಂದು ತಂಡಕ್ಕೆ ಒಂದು ಖುಷಿಯಾದ ವಿಚಾರ ಸಿಗುತ್ತೆ, ಯಾಕಂದರೆ ಇಬ್ಬರು ಸೋತಿರೋ ಟೀಮೇ ಅಲ್ವೇ. ಸೊ ಯಾವುದೋ ಒಂದು ಟೀಮ್ ಗೆಲ್ಲುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಇನ್ನೊಂದು ಟೀಮು ಸೋಲುತ್ತೆ, ಅವರು ಹ್ಯಾಪ್ ಮರೆ ಹಾಕೊಂಡು ವಾಪಸ್ ಮನೆಗೆ ಹೋಗ್ತಾರೆ ಅನ್ನೋದು ಅದು ಸಿಂಪಲ್ ನಿಮಗೇನು ಕಾಮನ್ ಸೆನ್ಸು. ಸೊ ಇವಾಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮತ್ತೆ ಇವತ್ತು ಟಾಸ್ನ ಸೋತಿದ್ದಾರೆ. ಸೊ ಧೋನಿ ಅವರು ಏನು ಲಕ್ಕಿ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ರು, ಈ ಸಲ ಯಾವುದೇ ಲಕ್ ಕೂಡ ಅವರಿಗೆ ಒಲಿತಾ ಇಲ್ಲ. ಸೊ ಇವತ್ತು ಎಲ್ಲ ಥರನೂ ಅವರು ಚೇಂಜಸ್ ಮಾಡಿದರು. ಇವತ್ತು ಸ್ಯಾಮ್ ಕುರನ್ನ ತಂದರು ಆ್ಯಂಡ್ ಬ್ರೇವಿಸ್ನ ತಂದರು. ಸೊ ಇಬ್ಬರೂ ಒಂದು ಚೇಂಜಸ್ ಏನಾದರೂ ವರ್ಕೌಟ್ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಮ್ಯಾಚ್ ಸ್ಟಾರ್ಟ್ ಆದಾಗ ಮೊದಲನೇ ಬಾಲೇ ಒಂದು ವಿಕೆಟ್ ಕಳ್ಕೊತಾರೆ. ರಶೀದ್ ಅವರು ಮೊದಲನೇ ಬಾಲೇ ಸ್ಟಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಅಲ್ಲೇ ಒಂದು ಬ್ಯಾಕ್ ಫುಟ್ಟಲ್ಲಿ ಚೆನ್ನೈ ಅವರು ಮೊದಲೇ ಸುಣ್ಣ ಆಗಿರೋ ಟೀಮು, ಈ ಮೊದಲನೇ ಬಾಲೇ ಔಟ್ ಆಗಿಬಿಟ್ರೆ ಇನ್ನೇನಿರುತ್ತೆ, ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ, ಡಿಫೆನ್ಸಿವ್ ಮಾಡಿ ಹೋದರು. ಸೊ ಡಿಫೆನ್ಸಿವ್ ಮಾಡಿ ಹೋದ್ರೂ ಬಟ್ 4 ಓವರಿಗೆ 39 ರನ್ ಆಗ್ತಾ ಇರೋ ಅಂಥ ಟೈಮಲ್ಲೇ ಸ್ಯಾಮ್ ಕರನ್ ಅವರು ಮತ್ತೆ ಅವ್ರ ವಿಕೆಟ್ ಕೂಡ ಬೀಳುತ್ತೆ. ಬಿದ್ದ ನಂತರ ಸ್ವಲ್ಪ ಏನಾದರೂ ಚೇತರಿಸ್ಕೋತಾರೆ ಅಂತ ಅಂದರೆ ನೋಡಿದ್ರೆ ನಮ್ಮ ರವೀಂದ್ರ ಜಡೇಜಾ ಅವ್ರು ಬ್ಯಾಟಿಂಗ್ ಬಂದರು. ಯಾವಾಗಲೂ ಫಿನಿಷರ್ ಆಗಿ ಬರ್ತಾ ಇದ್ದಿದ್ದ ಜಡೇಜಾ ಇವತ್ತು ನಂಬರ್ 4ಅಲ್ಲಿ ಡಬಲ್ ಪ್ರಮೋಷನ್ ಸಿಕ್ಕು ಬಂದಿದ್ದಾರೆ. ಸೊ ಇವತ್ತು ಒಂದು ರೇಂಜಿಗೆ 50 ಹೊಡಿತಾರೆ, ಒಂದು 30 ಬಾಲ್ಸ್ಗೆ ಅಂತ ಅಂದ್ಕೊಂಡೆ. ಬಟ್ ರವೀಂದ್ರ ಜಡೇಜಾ ಅವರು 17 ಬಾಲ್ಗಳಿಗೆ 21 ರನ್ ಹೊಡೆದು ನನ್ನ ಕೈಲಾಗೋದಿಷ್ಟೇ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೊರಗೋದು. ನೆಕ್ಸ್ಟ್ ಬಂದಂತಹ ಮಹಾಪುರುಷರು ಯಾರು ಅಂದರೆ, ಡೆಬ್ಯೂ ಮಾಡಿದರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇವತ್ತು ಡೆವಾರ್ಡ್ ಬ್ರೇವಿಸ್. ಸೊ ನಾವೇನು ಎ ಬಿ ಫ್ರಮ್ ಸೌತ್ ಆಫ್ರಿಕಾ ಅಂತೀವಿ, ಇವತ್ತು ಅವರು ಟ್ರೇಡ್ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಂದು ಇವತ್ತು ಮೊದಲನೇ ಪಂದ್ಯನ ಆಡಿದರು. ಯಾವ ರೇಂಜಿಗೆ ಆಡಿದರು ಅಂತ ಹೇಳಿದ್ರೆ, ಇಡೀ ಚೆನ್ನೈ ಬ್ಯಾಟಿಂಗ್ ಲೈನಪ್ ತೊಗೊಂಡ್ರೆ ಇಷ್ಟು ದಿನ ಆಡಿದ್ದಾರೆ, 8 ಮ್ಯಾಚ್ ಆಡಿದ್ದಾರೆ. ಅವರಷ್ಟೂ ಜನ ಆಡೋದು, ಈ ಮನುಷ್ಯ ಇವತ್ತು ಬಂದು ಆಡಿದ ರೀತಿ ಇದೆಯಲ್ಲ, ತುಂಬಾ ಖುಷಿ ಕೊಡ್ತು. ಎಲ್ಲನೂ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡ್ತಾಯಿದ್ರು, ಯಾವುದೇ ರೀತಿ ಕ್ರಾಸ್ ಬ್ಯಾಟೆಡ್ ಶಾಟ್ಸ್ ಇರಲಿಲ್ಲ. ಆಮೇಲೆ 15 ಬಾಲಿಗೆ ಕೇವಲ 15 ರನ್ ಹೊಡೆದಿದ್ರು. ಬಟ್ ಇವರು ಔಟ್ ಆಗಬೇಕಾದ್ರೆ 25 ಬಾಲಿಗೆ 42 ರನ್ ಹೊಡೆದಿದ್ರು. ಸೊ ಇದರಲ್ಲಿ 4 ಸಿಕ್ಸು ಇತ್ತು. ಸೊ ಸ್ಪಿನ್ನರ್ ಆಗಿ ಬಂದಂತಹ ಕಮಿಂಡು ಮೆಂಡಿಸಿಗೆ ಹಿಗ್ಗ ಥಳಿಸಿ, ನೀನು ಲೆಫ್ಟಲ್ಲಾದರೂ ಬಾಲ್ ಹಾಕು, ರೈಟಲ್ಲಾದರೂ ಬಾಲ್ ಹಾಕು ಅಂತ ಹೊಡೆದು ಕಳಿಸಿದ್ದು ಏನು ಸಿಟ್ಟಿತ್ತೋ ಏನೋ. ಅಣ್ಣ ಲಾಂಗ್ ಆನಲ್ಲಿ ನಿಂತ್ಕೊಂಡಿದ್ದ, ಹರ್ಷಲ್ ಪಟೇಲ್ ಬಾಲ್ ಹಾಕಿದ್ದಕ್ಕೆ ಒಂದು ಒಳ್ಳೆ ಬುಲೆಟ್ ರೇಂಜಲ್ಲಿ ಒಂದು ಶಾಟ್ ಹೊಡಿತಾರೆ. ಅದನ್ನು ಹೊಡೆದಿದ್ದನ್ನು ಮಿನಿಮಮ್ 15 ಮೀಟ್ರು, ಅದು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕವರ್ ಮಾಡಿ ಅವರ ಲೆಫ್ಟಿಗೆ ಡೈವ್ ಮಾಡಿ, ಮೋಸ್ಟ್ಲಿ ಈ ಕ್ಯಾಚು IPL 2025ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಅಂಥ ಒಳ್ಳೆ ಕ್ಯಾಚ್ ಹಿಡಿದು ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡ್ತಾರೆ ಕಮಿಂಡೋ ಮೆಂಡಿಸ್. ನನಗೆ ಹೊಡಿತೀಯಾ ಹಿಂಗೆ ಅನ್ನೋ ರೇಂಜಿಗೆ. ಸೊ ಡೆವಾಲ್ಡ್ ಬ್ರೇವಿಸು ತಿರುಗಿ ನೋಡ್ದಂಗೆ ಶಿಸ್ತಾಗಿ ಹೋಗಿದ್ದು. ಅಲ್ಲಿಂದ ಶುರು ಆಗುತ್ತೆ CSKಯ ಪೆವಿಲಿಯನ್ ಪರೇಡ್. ಸೊ ಡೆವಾಲ್ಡ್ ಬ್ರೇವಿಸ್ ಹೋದಾಗ ತಂಡದ ಮೊತ್ತ 114ಕ್ಕೆ 5 ಇರುತ್ತೆ. ಬಟ್ ಆಫ್ಟರ್ ದಟ್ 154ಕ್ಕೆ ಸರ್ವಪತನ ಕಾಣುತ್ತೆ. ಇದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಬರ್ತಾರೆ, 10 ಬಾಲಿಗೆ 6 ರನ್ ಹೊಡಿತಾರೆ. ಆ್ಯಂಡ್ ನಿಮಗೆ ಶಿವಮ್ ಡೂಬೆ ಅವರು ಬರ್ತಾರೆ, ಏನು ಡೆಪ್ಯೂಟಿ ಕಮಿಷನರ್ ಆಫ್ ಸಿಕ್ಸಸ್ ಅಂತ ತನಗೆ ತಾನೇ ಬಿರುದನ್ನು ಕೊಡೆದುಕೊಂಡಂತಹ ಒಬ್ಬ ವ್ಯಕ್ತಿ. 9 ಬಾಲಿಗೆ 12 ಹೊಡೆದು ತಂಡಕ್ಕೆ ಇನ್ನೂ ಸೋಲಿನ ಸುಳಿಯಲ್ಲಿ ಸಿಲುಕಿಸಿ ತನ್ನ ವಿಕೆಟ್ನ ಕೊಟ್ಟು ಕಳಿಸ್ಕೊತಾರೆ. ಸೊ ಇಲ್ಲಿಗೆ 154ಕ್ಕೆ ತನ್ನ ಎಲ್ಲ ವಿಕೆಟ್ ಕಳೆದುಕೊಂಡ ಮೇಲೆ 155 ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಸನ್ರೈಸರ್ಸ್ ಅವರು ಬರ್ತಾರೆ. ನಾನು ಅಂದ್ಕೊಂಡೆ ಸನ್ರೈಸರ್ಸ್ ಅವರು ಮಿನಿಮಮ್ 12ರಿಂದ 13 ಓವರಲ್ಲಿ ಮ್ಯಾಚ್ ಮುಗಿಸ್ತಾರೆ, ಯಾಕೆಂದರೆ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಹಂಗಿದೆ ಆ್ಯಂಡ್ ಮೈಂಡ್ಸೆಟ್ ಕೂಡ ಅದೇ ರೀತಿ ಇರುತ್ತೆ ಅಂತ. ಬಟ್ ಒಬ್ಬ ಕ್ರಿಕೆಟ್ ಅನಾಲಿಸ್ಟ್ ಆಗಿ ನೋಡ್ತಾ ಇದ್ದರೆ
ಮಿಸ್ಟರ್ ಅಭಿಷೇಕ್ ಶರ್ಮಾ ಒನ್ ಮ್ಯಾಚ್ ವಂಡರ್ ಥರ ಆಡ್ತಾ ಇದ್ದಾರೆ. ಸೊ ಒನ್ ಮ್ಯಾಚ್ ವಂಡರ್ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಈಸಿಯಾಗಿ ಔಟ್ ಮಾಡ್ಬೋದು ಅನಿಸ್ತಾ ಇದೆ. ಈವನ್ ಬೌಲರ್ಸ್ಗಳಿಗೆ ಕೂಡ ಅವ್ರನ್ನ ಟ್ಯಾಕಲ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಫುಟ್ ಮೂಮೆಂಟ್ ಜಾಸ್ತಿ ಮಾಡ್ತಾ ಇಲ್ಲ ಆ್ಯಂಡ್ ಅವರಿಗೆ ಲೆಗ್ಗಲ್ಲಿ ಅಥವಾ ಮಿಡಲಲ್ಲಿ ಹಾಕಿದರೆ ಅವರು ಒಳ್ಳೆ ಸ್ಕೋರ್ ಮಾಡ್ತಿದ್ದಾರೆ. ಆಫ್ ಸೈಡಲ್ಲಿ ಒಂದು ಗುಡ್ ಲೆಂತ್ ಹಾಕೋದು ಅಥವಾ ಒಂದು ಸ್ಲಾಟಲ್ಲಿ ಹಾಕಿದ್ರೂ ಅವರು ಆಫ್ ಸೈಡಲ್ಲಿ ತುಂಬ ವೀಕ್ ಅಂತ ಅವ್ರಿಗೆ ಅವರೇ ತೋರಿಸ್ಕೊಂಡಿದ್ದಾರೆ. ನೀವು ಹೇಳ್ಬೋದು, ನಿಮ್ಗೇನು ಗೊತ್ತು ಅಭಿಷೇಕ್ ಶರ್ಮಾ ಇಂಡಿಯಾಗೆ ಆಡ್ತಾನೆ, ಅವ್ನು ಮೊನ್ನೆ 144 ಹೊಡೆದಿದ್ದು ಮ್ಯಾಚ್ ನೋಡಿದ್ಯಾ ನೀನು ಹಂಗೆ ಹಿಂಗೆ ಅಂತ ಕೇಳ್ಬೋದು. ನಾನು ಎಲ್ಲ ನೋಡಿದ್ದೀನಿ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ಒನ್ ಮ್ಯಾಚ್ ವಂಡರ್ ಅಂತ ಹೇಳಿ. ಸೊ ಒನ್ ಮ್ಯಾಚ್ ವಂಡರ್ ಅಂತ ಹೇಳಿದ್ರೆ ಆವತ್ತಿನ ದಿನ ಅವ್ರದ್ದಿತ್ತು ಅಂದರೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಸೊ ಹೊಡೆದಿದ್ದೆಲ್ಲನೂ ಬೌಂಡ್ರಿ ಸಿಕ್ಸಸ್ ಆಗ್ಬೋದು. ಬಟ್ ಒಬ್ಬ ಒಬ್ಬ ಮೇಯ್ನ್ ಓಪನಿಂಗ್ ಬ್ಯಾಟ್ಸ್ಮನ್ ಕನ್ಸಿಸ್ಟೆನ್ಸಿ ಆಗಿದ್ದಾಗ ತಂಡದ ಗೆಲುವಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮಗೆ SRH ಅವರು ಲಾಸ್ಟ್ ಸೀಸನಲ್ಲಿ ಏನಕ್ಕೆ ಅವರು ಸಕ್ಸಸ್ಫುಲ್ಲಾಗಿ ಫೈನಲಿಗೆ ಎಂಟ್ರಿ ಆದರು ಅಂದರೆ ಅಭಿಷೇಕ್ ಶರ್ಮಾ ಆ್ಯಂಡ್ ರೆಡ್ ತುಂಬ ಚೆನ್ನಾಗಿ ಆಡಿ ತೊಗೊಂಬಂದರು. ಹಾಗಾಗಿ ಅವರು ಫೈನಲ್ಸಿಗೆ ಬಂದರು. ಈ ಸಲ ಅವರು ಇಬ್ಬರೂ ತುಂಬಾ ಕಷ್ಟಪಟ್ಟು ಆಡ್ತಾ ಇರೋದ್ರಿಂದ 2 ಗೆಲುವಾಗಿ ಈಗ 3ನೇ ಗೆಲುವು ಸಿಕ್ಕಿದೆ. ಸೊ ಆ್ಯಸ್ ಇಟ್ ಈಸ್ ಅಭಿಷೇಕ್ ಶರ್ಮಾ ಅವರು ಆಫ್ ಸೈಡ್ ಬಾಲಿಗೆ ತಿಣುಕಾಡ್ತಾ ಇದ್ದಿದ್ದು ಕಂಡು ಅವರು CSK ಅವರು ಅವ್ರಿಗೂ ತಲೆ ಇರುತ್ತಲ್ವಾ, ಅನಾಲಿಸ್ಟ್ಗಳಿಗೆ ಇಷ್ಟಿರಬೇಕಾದ್ರೆ ಇನ್ನು ಕ್ರಿಕೆಟರ್ಸಿಗೆ ಇನ್ನೆಷ್ಟಿರ್ಬೋದು. ಸೊ ಕ್ಲಿಯರಾಗಿ ಅವರು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದರು. ಡಕ್ಕಾಗಿ ಅಭಿಷೇಕ್ ಶರ್ಮಾನ ಮನೆಗೆ ಕಳಿಸಿದರು. ಸೊ ಇದರಲ್ಲೂ ಕೂಡ ಚೇಸಲ್ಲಿ ಬ್ಯಾಕ್ ಫುಟ್ಟಲ್ಲಿ ಬಂತು SRH. ಸೊ SRHಗೆ ಹೆಡ್ಡು ತುಂಬಾ ತಿನ್ಕಾಡಿದ್ರು. 16 ಬಾಲಿಗೆ 19 ರನ್ ಹೊಡೆದ್ರು. ಅವ್ರ ವಿಕೆಟ್ ಕೂಡ ಬಿತ್ತು. ನೆಕ್ಸ್ಟ್ ಬಂದ ಇಶಾನ್ ಕಿಶನ್ ಏನಿದಾರಲ್ವಾ, ಸೊ ಒಳ್ಳೆ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡಿದ್ರು. ಇವತ್ತು ಅವರು ಲಾಸ್ಟ್ ಮ್ಯಾಚಲ್ಲಿ ಆಡಿ ಸುಮ್ಮನೆ ಔಟ್ ಅಂತೇಳಿ ಹೋಗಿದ್ದನ್ನು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅನಿಸುತ್ತೆ. ಒಳ್ಳೆ ಆಡಿದರು. 34 ಬಾಲಿ 44. ಸೊ ಇಶಾನ್ ಕಿಶನ್ ಅವರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಆಗಿ ಬರಬೇಕಾಗಿದ್ದಂತಹ ಹೆನ್ರಿಚ್ ಕ್ಲಾಸನ್ ಅವರು ಕೇವಲ 7 ರನ್ನುಗಳಿಗೆ ವಿಕೆಟ್ ಒಪ್ಪಿಸಿದಾಗ ಬಂದಂತಹ ಅನಿಕೇತ್ ವರ್ಮಾ. ಸೊ ನಾನು ಅಂದ್ಕೊಂಡೆ ಅನಿಕೇತ್ ವರ್ಮಾ ಮೊದಲು ಲಾಸ್ಟ್ ಮ್ಯಾಚಿನ ಹೈಲೈಟ್ಸ್ ತೋರಿಸ್ತಾ ಇದ್ರು, 71 ರನ್ ಹೊಡೆದಿದ್ದು ಡೆಲ್ಲಿ ಮೇಲೆ. ಸೊ ಮ್ಯಾಚ್ನ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡೆ. ಬಟ್ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದಂತಹ ಆಟಗಾರ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. 19 ಬಾಲಿಗೆ 19 ರನ್ ಹೊಡೆದಿದ್ದು. ಕೇವಲ 38 ಬಾಲಿಗೆ 50 ರನ್ ಸಮಥಿಂಗ್ ಬೇಕಾಗಿತ್ತು. ಅಂಥ ಆಟದ ಟೈಮಲ್ಲಿ ಬೇಕಾಗಿರೋದು ಸಿಂಗಲ್ಲು ಟು ಅಣ್ಣ. ನೀನು ನೂರ್ ಅಹ್ಮದಲ್ಲಿ ಆಲ್ರೆಡಿ 14 ರನ್ ಕೊಟ್ಟಿದ್ದಾನೆ ಓವರಲ್ಲಿ, 2 ನೋ ಬಾಲ್ ಹಾಕಿ ಫ್ರೀ ಹಿಟ್ಟಲ್ಲೇ ನಿಮಗೆ ಅವನಿಗೆ ಹೊಡೆಯೋಕ್ಕಾಗಿಲ್ಲ. ಅಂಥದ್ರಲ್ಲಿ ಅವನ ಬಾಲಿಗೆ ಕ್ರಾಸ್ ಬ್ಯಾಟೆಡ್ ಶಾಟ್ ಆಡಿ ಅದನ್ನು ಕ್ಯಾಚ್ ಕೊಟ್ಟು ಪೆವಿಲಿಯನ್ನಿಗೆ ಹೋದರು. ಬಟ್ ಆಗ ತಂಡದ ಸ್ಥಿತಿ 50-50 ಸೊ ಗೆಲ್ಲಬೋದು ಸೋಲಬೋದು. ಯಾಕಂದರೆ ಪತಿರಾಣದು ಇನ್ನೂ 2 ಓವರ್ ಇತ್ತು ಆ್ಯಂಡ್ ಅವ್ರ ಕಡೆ ಬೌಲಿಂಗ್ ಕೂಡ ಸ್ಟ್ರಾಂಗ್ ಇತ್ತು. ಅಂದರೆ ಮೀನ್ಸ್ ನಿಮಗೆ ಜಡೇಜಾದು ಓವರ್ ಇತ್ತು, ನೂರ್ ಅಹ್ಮದಿಂದು ಇನ್ನೊಂದು ಓವರ್ ಇತ್ತು. ಸೊ ಅಂದ್ಕೊಂಡೆ ಸ್ವಲ್ಪ ಮ್ಯಾಚ್ ಟೈಟಿಗೆ ಬರುತ್ತೆ ಅಂತ. ಬಟ್ ಒನ್ಸ್ ಅಗೈನ್ ಕಮಿಂಡು ಮೆಂಡಿಸ್ ನೆಕ್ಸ್ಟ್ ಲೆವೆಲ್ ಆಡಿದರು. 22 ಬಾಲಿಗೆ 32 ರನ್ ಚಚ್ಚಿದ್ರು. ಹೇಗೆ ಅಂತ ಹೇಳಿದ್ರೆ ಪಕ್ಕಾ ಕ್ಲಾಸಿಕ್ ಬ್ಯಾಟಿಂಗ್. ತುಂಬ ಕ್ಲೀನಾಗಿ ಗ್ಯಾಪ್ಸ್ ಆಗ್ತಾಯಿದ್ರು ಆ್ಯಂಡ್ ಯಾವುದೇ ರೀತಿ ರಿಸ್ಕಿ ಶಾಟ್ಸ್ ಆಡಲಿಲ್ಲ. ಅವರಿಗೆ ಸಾಥ್ ಕೊಟ್ಟಿದ್ದು ಕೊನೆಗೆ ನಿತೀಶ್ ಕುಮಾರ್ ರೆಡ್ಡಿ 19 ರನ್ನ ಹಿಡಿದು ನಾಟ್ ಔಟ್ ಆಗಿ ಉಳಿದ್ರು. ಸೊ ಇವರಿಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ದಕ್ಕೆ ತಂಡ ಒಂದು ರೇಂಜಿಗೆ ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ ಕೇಸ್ ಅನಿಕೇತ್ ವರ್ಮಾ ಮಾಡಿದಂತಹ ಎಡವಟ್ಟೆ ಈ ಇಬ್ಬರು ಬ್ಯಾಟ್ಸ್ಮನ್ನಲ್ಲಿ ಒಬ್ಬರು ಮಾಡಿದ್ರು ಮ್ಯಾಚು CSK ಪಾಲಾಗ್ತಾಯಿತ್ತು. ನಾನಿವಾಗ ಫಸ್ಟೇ ಹೇಳಿದ್ನಲ್ಲ, ಸೋತವರ ಮೇಲೂ ಮತ್ತೆ ಸೋತ ಚೆನ್ನೈ ಅಂತ, ಹಂಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ತುಂಬ ಖುಷಿಯಾಗಿದೆ. ಚೆನ್ನೈ ಸೋತಿದೆ, ಮತ್ತೆ ಟೇಬಲ್ ಕೆಳಗಡೆ ಇದೆ. ಸೊ ಆರಾಮಾಗಿ ಮಲ್ಕೋಬೋದು ಇವತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.